ಓಕೆ, ಇವತ್ತು ನಾವು ಆಲ್ರೆಡಿ ಕಲ್ತಿದ್ವಿ. ಇನ್ನೊಂದ್ಸರ್ತಿ ವಿ ಆರ್ ಗೋಯಿಂಗ್ ಟು ಬ್ರಷ್ ಅಪ್ ಅವರ್ ನಾಲೆಡ್ಜ್. ಸರಿನಾ? ಎ ಸಿಮಿಲಾರಿಟಿ ಕ್ರೈಟೀರಿಯಾ ಅಂದ್ರೇನು? ವಾಟ್ ಇಸ್ ದ ಸ್ಟೇಟ್ಮೆಂಟ್? ಇಫ್ ಇನ್ ಟೂ ಟ್ರಯಾಂಗಲ್ಸ್, ಎರಡು ಟ್ರಯಾಂಗಲ್ಗಳಲ್ಲಿ ಆಂಗಲ್ಸ್ ಆಂಗಲ್ ಕ್ರೈಟೀರಿಯಾ ಅಂದ್ರೆ ಆಂಗಲ್ಸ್ ಆಫ್ ಈಚ್ ಬೋತ್ ದ ಟ್ರಯಾಂಗಲ್ಸ್ ಈಕ್ವಲ್ ಇದ್ರೆ ಎರಡು ಟ್ರಯಾಂಗಲ್ಸ್ ಕೂಡ ಸಿಮಿಲರ್ ಇರುತ್ತೆ ಅಂತ. ಕರೆಸ್ಪಾಂಡಿಂಗ್ ಆಂಗಲ್ಸ್, ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ, ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎಫ್. ಇದನ್ನ ಪ್ರೂವ್ ಮಾಡಕ್ ನಾವೇನ್ ಮಾಡ್ತೀವಿ? ವಿ ಆರ್ ಗೋಯಿಂಗ್ ಟು ಡ್ರಾ ಎ ಲೈನ್ ಪಿ ಕ್ಯೂ ಸಚ್ ದಟ್ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ, ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ. ಈ ತರ ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೋತೀವಿ. ಗೊತ್ತಾಗ್ತಿದ್ಯಾ? ಟು ಪ್ರೂವ್ ಏನು? ಈ ತರ ಎರಡು ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇದ್ರೆ ದೆನ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಅಂದ್ರೆ ಎ ಬಿ ಮತ್ತೆ ಡಿಇ, ಎ ಸಿ ಡಿ ಎಫ್, ಬಿ ಸಿ ಅಂಡ್ ಇ ಎಫ್ ದೇ ವಿಲ್ ಬಿ ಪ್ರಪೋರ್ಷನಲ್. ಪ್ರಪೋರ್ಷನಲ್ ಅಂದ್ರೇನು? ಈಕ್ವಲ್, ಸೇಮ್ ರೇಷಿಯೋ ಸೇಮ್ ಇರುತ್ತೆ ಅಂತ. ಅಂದ್ರೆ ರೇಷಿಯೋ ಹೆಂಗೆ? ಎ ಬಿ ಬೈ ಡಿಇ, ಎ ಸಿ ಬೈ ಅದು ಕರೆಸ್ಪಾಂಡಿಂಗ್ ಸೈಡ್ ಯಾವುದು? ಡಿ ಎಫ್, ಮತ್ತೆ ಬಿ ಸಿ ಬೈ ಇ ಎಫ್. ಇದು ಮೂರು ಈಕ್ವಲ್ ಇರುತ್ತೆ ಅಂತ, ಈ ರೇಷಿಯೋ ಈಕ್ವಲ್ ಇರುತ್ತೆ ಅಂತ ಪ್ರೂವ್ ಮಾಡಬೇಕು. ಕರೆಸ್ಪಾಂಡಿಂಗ್ ಸೈಡ್ಸು ರೇಷಿಯೋ ಈಕ್ವಲ್ ಇದ್ದು ಅಂದ್ರೆ ಪ್ರಪೋರ್ಷನಲ್ ಆಗಿದ್ದು, ಆಮೇಲೆ ಎರಡು ಟ್ರಯಾಂಗಲ್ ಆಂಗಲ್ಗಳು ಈಕ್ವಲ್ ಆಗಿದ್ರೆ ನಮಗೆ ಸಿಮಿಲಾರಿಟಿ ಮೀನಿಂಗ್ ಏನೇ? ಎಲ್ಲ ಆಂಗಲ್ಗಳು ಸೇಮ್ ಇರುತ್ತೆ, ಎಲ್ಲ ಸೈಡ್ಗಳು ಪ್ರಪೋರ್ಷನಲ್ ಆಗಿರುತ್ತೆ ಅಂತ. ಸೊ ಅವಾಗ ದೀಸ್ ಟೂ ಟ್ರಯಾಂಗಲ್ಸ್ ವಿಲ್ ಬಿಕಮ್ ವಾಟ್? ದೇ ವಿಲ್ ಬಿಕಮ್ ಸಿಮಿಲರ್. ಅದನ್ನ ಪ್ರೂವ್ ಮಾಡಬೇಕು. ಟು ಪ್ರೂವ್ ಏನು? ಸೊ ಅದಕ್ಕೆ ಫಸ್ಟ್ ನಾವೇನ್ ಮಾಡಬೇಕು? ಲೆಟ್ ಅಸ್ ರೈಟ್ ದ ಗಿವನ್ ಡೇಟಾ ಫಸ್ಟ್. ಗಿವನ್ ಏನು? ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ, ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎಫ್ ಅಂತ ಕೊಟ್ಟಿದ್ದಾರೆ. ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್. ಅಲ್ಲಾಡ್ಸ್ಬಿಡೋಣ. ಟು ಪ್ರೂವ್ ಆಗ್ಲೇ ಹೇಳಿದೆ, ಎ ಬಿ ಬೈ ಡಿ ಇ is equal to AC by DF which is equal to BC by EF, which implies triangle ABC is similar to triangle DEF. Construction ಏನು? What is the construction? Draw PQ such that AB is equal to DP and AC is equal to DQ. AB DP equal to AC DQ equal. Sarina? Let us go for proving part. Proof. In triangle ABC and triangle DPQ, ಎರಡು ಸ್ಮಾಲ್ ಟ್ರಯಾಂಗಲ್ಸ್. ಈ ಟ್ರಯಾಂಗಲ್ ಕನ್ಸಿಡರ್ ಮಾಡೋಣ. ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ. ಯಾಕೆ? ದಿಸ್ ಈಸ್ ಗಿವನ್ ಇನ್ ದ ಗಿವನ್ ಡೇಟಾ. ಇದನ್ನೇ ಡೇಟಾದಲ್ಲಿ ಕೊಟ್ಬಿಟ್ಟಿದ್ದಾರೆ. ಕರೆಸ್ಪಾಂಡಿಂಗ್ ಆಂಗಲ್ ಆಫ್ ಟೂ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಸೊ ಈ ಟ್ರಯಾಂಗಲ್ ಅಲ್ಲಿ ಕೂಡ ಎ ಅಂಡ್ ಡಿ ಆರ್ ಈಕ್ವಲ್. ನೆಕ್ಸ್ಟ್ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ. ಯಾಕೆ? ಇಲ್ಲಿ ನೋಡಿ, ನಾವು ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಎ ಬಿ ಇಸ್ ಈಕ್ವಲ್ ಟು ಡಿ ಪಿ. ಕರೆಕ್ಟಾ? ನೆಕ್ಸ್ಟ್ ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ. ಏಕೆ? ರೀಸನ್ ಏನು? ದಿಸ್ ಈಸ್ ಆಲ್ಸೋ ವಿಲ್ ದ ಕನ್ಸ್ಟ್ರಕ್ಷನ್. ಎ ಬಿ ಇಸ್ ಈಕ್ವಲ್ ಟು ಡಿ ಪಿ, ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ, ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ. ಸೈಡ್ ಆಂಗಲ್ ಸೈಡ್, ಇಲ್ಲೂ ಅಷ್ಟು ಸೈಡು ಆಂಗಲ್ ಸೈಡ್. ಸೈಡ್ಸ್ ಈಕ್ವಲ್, ಪ್ರಪೋರ್ಷನಲ್ ಅಲ್ಲ. Therefore, triangle ABC is congruent to triangle DPQ. Why they are congruent? Congruent ಏನಕ್ಕೆ ಅಂದ್ರೆ AB is equal to DP. ಪ್ರಪೋರ್ಷನಾಲಿಟಿ ಈಕ್ವಲ್ ಅಲ್ಲ, ಪ್ರಪೋರ್ಷನಲ್ ಆಗಿಲ್ಲ. ಅವೆರಡು ಸೈಡ್ಸು ಈಕ್ವಲ್ ಆಗಿದೆ. ಅದಕ್ಕೆ ಬೈ 9th ಅಲ್ಲಿ ಓದಿದ್ರಲ್ಲ, SAS ಕಾಂಗ್ರುಯೆನ್ಸಿ ರೂಲ್.
ಇವೆರಡು ಟ್ರಯಾಂಗಲ್ಸು ಕಾಂಗ್ರುಯೆಂಟ್ ಆಯಿತು. ದಟ್ ಮೀನ್ಸ್ ಇವಾಗ ನಾವೇನಂತ ಹೇಳ್ಬೋದು ಹಂಗಂದ್ರೆ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಪಿ ಅಂತ ಹೇಳ್ಬೋದಾ? ಬಿ ಮತ್ತೆ ಪಿ ಎರಡು ಈಕ್ವಲ್ ಅಂತ ಹೇಳ್ಬೋದಾ? ಸರಿನಾ? ಬಟ್ ಇಟ್ ಈಸ್ ಗಿವನ್ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ. ದಿಸ್ ಇಸ್ ಬಿಕಾಸ್ ಗಿವನ್. ಇಲ್ಲಿ ಬಿ ಇಸ್ ಈಕ್ವಲ್ ಟು ಪಿ ಇದೇನಕ್ಕೆ ನಾವೆಲ್ಲ ಬಹಳ ಸರ್ತಿ ಯೂಸ್ ಮಾಡ್ತೀವಿ. ದ ರೀಸನ್ ಈಸ್ ಸಿ ಪಿ ಸಿ ಟಿ. angle B is equal to angle E ಏನಕ್ಕೆ ಇದು? Because this is in the given data. B is equal to E. ಕರೆಕ್ಟಾ? So ಲೆಫ್ಟ್ ಹ್ಯಾಂಡ್ ಸೈಡು angle B. ರೈಟ್ ಹ್ಯಾಂಡ್ ಸೈಡ್ angle P is equal to angle E. ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಇದ್ರೆ ರೈಟ್ ಹ್ಯಾಂಡ್ ಸೈಡು will be equal. That means angle P is equal to angle E. ಇಲ್ಲಿ ನೋಡಿ ಆಂಗಲ್ ಪಿ ಆಂಗಲ್ ಇ ಎರಡು ಈಕ್ವಲ್ ಅಂದ್ರೆ ಈ ಎರಡು ಲೈನ್ ನಾನು ಎಕ್ಸ್ಟೆಂಡ್ ಮಾಡಿದೆ ಅಂತ ಇಟ್ಕೊಳ್ಳಿ, ಆಯ್ತಾ? ಎರಡು ಲೈನ್ಸ್ ಎಕ್ಸ್ಟೆಂಡ್ ಮಾಡಿದ್ರೆ ದೀಸ್ ಟು ಆರ್ ಲೈನ್ಸ್ ಅಂಡ್ ಡಿ ಇ ಆಕ್ಟ್ಸ್ as a ಟ್ರಾನ್ಸ್ವರ್ಸಲ್. ಎರಡು ಲೈನ್ ಇದೆ, ಅದ್ರ ಮೇಲೆ ಒಂದು ಟ್ರಾನ್ಸ್ವರ್ಸಲ್ ಇದೆ. ಈ ಟ್ರಾನ್ಸ್ವರ್ಸಲ್ ಮೇಲಿರೋ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂದ್ರೆ ಸ್ಟೆಪ್ ವೈಸ್, ಸ್ಟೆಪ್ ತರ ಇರೋದು, ಇಲ್ಲೊಂದು ನೆಕ್ಸ್ಟ್ ಇದು ಒಂದೇ ಕಡೆ ಫೇಸ್ ಮಾಡ್ತಿರೋ ಆಂಗಲ್ಸ್. corresponding angles are equal. That means PQ is parallel to EF. ಯಾಕೆ? corresponding angles are equal. ಕರೆಕ್ಟಾ? corresponding angles ಅದಕ್ಕೆ PQ is parallel to EF. PQ is parallel to EF ಅಂದ್ರೆ we can take proportionality by converse of BPT. By converse of BPT. That is Thales theorem. Thales theorem converse ಇಂದ ನಾವೇನು ಬರೀಬಹುದು? We can take proportionality. dP by DE is equal to dQ by dF, which is equal to PQ by EF. ಸರಿನಾ? ಬಟ್ ಆದ್ರೆ ನಾವೇನ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ವಿ? AB is equal to DP ಅಂದ್ರೆ DP ಬದಲು I can replace AB. Similarly DQ ಬದಲು I can replace AC here. Since these two triangles are congruent, ಯಾವುದು ABC ಮತ್ತು DPQ congruent ಆಗಿರೋದ್ರಿಂದ I can replace PQ by BC. From construction, I will replace what? AB in place of DP. I'll write AB. Sorry, denominator it is DE is equal to DQ ಬದಲು AC ಬರೀತೀನಿ, AC by DF, which is equal to PQ ಬದಲು I'll write BC by EF. ಸರಿನಾ? ನಮ್ಗೆ ಇದನ್ನೇ ಪ್ರೂವ್ ಮಾಡಬೇಕಾಗಿದ್ದು. AB by DE is equal to AC by DF is equal to BC by EF. That means in these two triangles corresponding sides are proportional. If corresponding sides are proportional, then triangle ABC is similar to triangle DEF. ಇದು angle similarity criteria. ಇಷ್ಟನ್ನ ಬರೆದ್ಬಿಟ್ರೆ ವಿಲ್ ಗೆಟ್ 4 marks. ಅವರು ಸ್ಟೇಟ್ ಅಂಡ್ ಟ್ರೂ ಅಂತ ಕೇಳ್ಬೋದು, ಅಥವಾ they may ask prove that if in two triangles the corresponding angles are equal, then their corresponding sides are proportional, hence these two triangles are similar ಅಂತ ಪ್ರೂವ್ ಮಾಡಿ ಅಂತ ಕೇಳ್ಬೋದು. ಅವಾಗ this much you should write. ಇಷ್ಟು ಬರೆದ್ರೆ you get full marks.